ಡಾಕ್ಟರ್, ಈ ಮೆನೋಪಾಸ್ ಏನಾದರೂ ಒಂದು 50-55 ಮೇಲೆ ಬಂದರೆ ಕೆಲವೊಂದು ಆಸ್ಟಿಯೋಪೊರೋಸಿಸ್ ಅನ್ನೋ ಕಾಯಿಲೆ ಕೂಡ ಬರೋ ಸಾಧ್ಯತೆ. ಅದಕ್ಕೂ ಇದಕ್ಕೂ ಯಾವ ಥರ ಸಂಬಂಧ, ಯಾವ ಥರ ಎಚ್ಚೆತ್ತುಕೊಳ್ಬೇಕು ಇದಕ್ಕೆ ಅಂತ? ಈಗ ಒಂದು ಹೆಣ್ಮಕ್ಳಿಗೆ ಬೆಳೆಯುವಾಗ ಆಯಿತಾ, ಒಂದು 12-13 ಇಯರ್ಸ್ ಹೆಣ್ಮಕ್ಳು ಬೆಳೆಯುವಾಗ ಅವ್ರು ಉದ್ದ ಆಗಕ್ಕೆ ಸ್ಟಾರ್ಟ್ ಆಗ್ತಾರೆ. ಆಲ್ ಆಫ್ ಅಸ್ ನೋ ದಟ್ ಇಸ್ ಅ ಗ್ರೋತ್ ಫೇಸ್ ಅಲ್ವಾ. ಆ ಮೂಳೆಗಳು ಫಾರ್ಮ್ ಆಗುವಾಗ ಈ ಈಸ್ಟ್ರೋಜನ್ ಅನ್ನೋ ಒಂದು ಹಾರ್ಮೋನು ಭಾಳ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಈ ಈಸ್ಟ್ರೋಜನ್ ಹಾರ್ಮೋನು ಹೆಣ್ಮಕ್ಳ ಮೂಳೆನ ಗಟ್ಟಿ ಮಾಡುತ್ತೆ ಮತ್ತು ಶಕ್ತಿ ಮಾಡುತ್ತೆ. ಸೊ ಈಗ ತಿಂಗಳ ಪೀರಿಯಡ್ಸ್ ಆಗ್ತಾ ಇರೋ ತನಕ ಮೂಳೆಗಳು ಗಟ್ಟಿಯಾಗಿ ಚೆನ್ನಾಗಿರುತ್ತೆ. 35 ಇಯರ್ಸ್ ಆದಮೇಲೆ ಆ ಮೂಳೆಗಳು ಸ್ವಲ್ಪ ತೆಳ್ಳಗಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ದ ಬೋನ್ ಲಾಸ್ ಎವ್ರಿ ಇಯರ್ ಸ್ಟಾರ್ಟ್ಸ್ ಫ್ರಮ್ 35 ಇಯರ್ಸ್ ಒಂದು. ಯಾಕಂದರೆ ಹೆಣ್ಮಕ್ಳಿಗೆ ಏನಾಗುತ್ತೆ, ಅಪಾರ್ಟ್ ಫ್ರಮ್ ಪೀರಿಯಡ್ಸ್ ಆಗೋದಲ್ಲದೆ ಪ್ರೆಗ್ನೆನ್ಸಿ, ಚೈಲ್ಡ್ ಬರ್ತು, ಅವರಿಗೆ ತುಂಬ ಕ್ಯಾಲ್ಶಿಯಂ ದೇಹದಿಂದ ಹೋಗುತ್ತೆ. ಮಗು ಕ್ಯಾಲ್ಶಿಯಂ ತೊಗೊಳುತ್ತೆ, ಮತ್ತು ಮಗು ಫೀಡ್ ಮಾಡಬೇಕಾದ್ರೆ ಕ್ಯಾಲ್ಶಿಯಂ ಹೊಟ್ಟೋಗ್ಬಿಡುತ್ತೆ. ಸೊ ಹಾಗಾಗಿ ಪ್ಲಸ್ ಅವ್ರ ನ್ಯೂಟ್ರಿಷನ್ ಕಡಿಮೆ ಇರುತ್ತೆ. ಸೊ ಹೆಂಗಸರಲ್ಲಿ ನಾವು ಬರೀ ಅರ್ಬನ್ ಹೆಂಗಸರು ಮತ್ತು ಮಿಡಲ್ ಕ್ಲಾಸ್, ಅಪ್ಪರ್ ಮಿಡಲ್ ಕ್ಲಾಸ್ನೇ ನಾವು ನೋಡೋದು ಬೇಡ. ಹಳ್ಳಿಗಳಲ್ಲಿ ಹೋಗೋಣ, ಹೆಣ್ಮಕ್ಳಿಗೆ ಊಟ ಕಡಿಮೆ, ಅವರೆಲ್ಲರಿಗೂ ಊಟ ಕೊಟ್ಟು ಕಡಿಮೆ ತಿಂತಾರೆ. ತರಕಾರಿಗಳನ್ನ ಮಕ್ಳಿಗೆ ಹಾಕ್ತಾರೆ, ಹಾಲನ್ನು ಮಕ್ಳಿಗೆ ಕೊಡ್ತಾರೆ. ಸೊ ತುಂಬ ಸ್ಯಾಕ್ರಿಫೈಸ್ ಮಾಡ್ತಾರೆ. ಅರ್ಥ ಆಯ್ತಾ? ಹಾಗಾಗಿ ಹೆಣ್ಮಕ್ಳಿಗೆ ಒಳ್ಳೆ ನ್ಯೂಟ್ರಿಷನ್ ಸಿಗೋದೇ ಇಲ್ಲ. ಅಯ್ಯೋ ಪರವಾಗಿಲ್ಲ ಬಿಡೋ, ನನಗೇನಾಗಿದೆ, ನಾನು ನೆನೆದೇ ತಿನ್ನೋಣ ಅಂತ ಹೇಳಿ ತುಂಬ ಜನ ದೇ ಕಾಂಪ್ರಮೈಸ್ ಆನ್ ದ ಫುಡ್. ಆಯಿತಾ? ಎಷ್ಟು ಜನ ಹೆಣ್ಮಕ್ಳು ದಿನಾನು ಒಂದೊಂದು ಗ್ಲಾಸ್ ಹಾಲು ಕುಡಿತಾರೆ ಮಕ್ಳ ಜೊತೆಗೆ, ಮಕ್ಕಳಿಗೆ ಕೊಡ್ತಾರೆ. ಅರ್ಥ ಆಯ್ತಾ? ಸೊ ಹಾಗಾಗಿ ದ ವಿಮೆನ್ ಡು ನಾಟ್ ಟೇಕ್ ಕೇರ್ ಆಫ್ ದೇರ್ ನ್ಯೂಟ್ರಿಷನ್ ಆಲ್ಸೋ. ಈ ಕಾಂಟೆಕ್ಸಲ್ಲಿ 35 ಇಯರ್ಸ್ಗೆ ಬೋನ್ ಲಾಸ್ ಸ್ವಲ್ಪ ಸ್ಟಾರ್ಟ್ ಆಗುತ್ತೆ. ಆ ಬೋನ್ ಲಾಸ್ನ ನಾವು ಯಾವ ರೀತಿ ಪ್ರಿವೆಂಟ್ ಮಾಡಬೇಕು ಅಂದರೆ ಎಕ್ಸಸೈಸ್ ಮಾಡಬೇಕು, ವಾಕಿಂಗ್ ಮಾಡೋದು, ಎಕ್ಸಸೈಸ್ ಮಾಡೋದು. 45ಕ್ಕೆ ಮೆನೋಪಾಸ್ ಆದಮೇಲೆ ವಾಕಿಂಗ್ ಎಕ್ಸಸೈಸ್ ಸ್ಟಾರ್ಟ್ ಮಾಡಬಾರ್ದು. 35ಇಂದನೇ ಪ್ರತಿದಿನ ನಾವು ಸ್ಟಾರ್ಟ್ ಮಾಡಿಕೊಂಡ್ರೆ, ಮತ್ತು ರೆಸಿಸ್ಟೆನ್ಸ್ ಎಕ್ಸಸೈಸ್ ಅಂತ ಇರುತ್ತೆ ಅದು ಅಂದರೆ ವೆಯ್ಟ್ ಎತ್ತೋದು, ಮತ್ತು ಎಗೇನ್ಸ್ಟ್ ಅವರ್ ಓನ್ ಬಾಡಿ ರೆಸಿಸ್ಟೆನ್ಸು ಕೆಲಸ, ಇದು ಯೋಗ ಮಾಡೋದು, ಆ ಥರದಕ್ಕೆ ಆಗ ಮೂಳೆಗಳು ಗಟ್ಟಿ ಆಗ್ತವೆ. ಸೊ ಈ 35 ಇಯರ್ಸ್ಗೆ ಏನು ಬೋನ್ ಲಾಸ್ ಸ್ಟಾರ್ಟ್ ಆಗಿರುತ್ತೆ, ಮೆನೋಪಾಸ್ ಆಯಿತು ಅಂದರೆ, ಮೆನೋಪಾಸ್ ಅಂದರೆ ಸಡನ್ನಾಗಿ ನಿಮಗೆ ಈಸ್ಟ್ರೋಜನ್ ಪ್ರೊಜೆಸ್ಟರಾನ್ ಹಾರ್ಮೋನ್ ಡ್ರಾಪ್ ಆಗುತ್ತೆ. ಆಗ ಮೂಳೆಗಳು ಚೆನ್ನಾಗಿ ಸವಿಯಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಯೂಶಲಿ ಮೆನೋಪಾಸ್ 45 ಆಯಿತು ಅಂದರೆ 50, 55, 60 ಅಂಥ ಟೈಮಲ್ಲಿ ಮೂಳೆಗಳು ತೆಳ್ಳಗಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಎಲ್ಲ ಹೆಂಗಸರಿಗೂ ಆಗುವಂಥದ್ದು. ಯಾವ ಹೆಂಗಸರಿಗೆ ಜಾಸ್ತಿ ಮೂಳೆ ಕಡಿಮೆ ಆಗುತ್ತೆ, ಮೂಳೆ ತೆಳ್ಳಗಾಗುತ್ತೆ ಅಂದರೆ ಡಯಾಬಿಟಿಸ್ ಇರೋರಿಗೆ, ತುಂಬ ಓವರ್ ವೆಯ್ಟ್ ಇರೋರಿಗೆ, ಅಥವಾ ತುಂಬ ದಪ್ಪ ಇರೋವಂಥ ಹೆಂಗಸರಿಗೆ, ಡಯಾಬಿಟಿಸ್ ಇರೋರಿಗೆ, ಮತ್ತು ಕೆಲವರು ಸ್ಟಿರಾಯ್ಡ್ಸ್ ತೊಗೊತಾ ಇರ್ತಾರೆ. ಅವರಿಗೆ ಏನೋ ಒಂದು ಆಸ್ತಮಾ ಇರುತ್ತೆ, ಇಲ್ಲ ಸ್ಕಿನ್ ಅಲರ್ಜಿ ಇರುತ್ತೆ, ಇಲ್ಲ ಏನೋ ಒಂದು ಆಟೋ ಇಮ್ಯೂನ್ ಡಿಸಾರ್ಡರ್ ಇರುತ್ತೆ. ದಿನ ಸ್ಟಿರಾಯ್ಡ್ ತೊಗೊಳ್ಳೋರಿಗೆ ಬೇಗ ಮೂಳೆ ಸಣ್ಣ ಆಗಿಬಿಡುತ್ತೆ. ಸ್ಮೋಕ್ ಮಾಡೋರಿಗೆ, ಇವರಿಗೆಲ್ಲ ಏನಾಗುತ್ತೆ, ಮೂಳೆ ತುಂಬ ತೆಳ್ಳಗಾಗುತ್ತೆ. ಸೊ ಹಾಗಾಗಿ ನಮ್ಮ ಹೆಂಗಸರಲ್ಲಿ ಒಂದು ಮನೆಯಲ್ಲಿ ಅಜ್ಜಿಗಳೇನಿರ್ತಾರೆ, ಬಿದ್ದುಬಿಟ್ಟು ಕಾಲು ಮುರ್ಕೊಳ್ಳೋ ಚಾನ್ಸಸ್ ಜಾಸ್ತಿ. ಸ್ವಲ್ಪ ಸ್ಲಿಪ್ ಆದರೂ ಕೈ ಮುರಿದೋಗ್ಬಿಡುತ್ತೆ. ಹಾಗಾಗಿ ದ ಫ್ರ್ಯಾಕ್ಚರ್ ರಿಸ್ಕ್ ವಿಲ್ ಇನ್ಕ್ರೀಸ್ ಫಾರ್ ವಿಮೆನ್ ಆಫ್ಟರ್ ಮೆನೋಪಾಸ್. ಸೊ ಮೆನೋಪಾಸ್ ಅಂದಮೇಲೆ ಒಂದು ದಪ್ಪ ಆಗ್ತಾರೆ, ಬ್ಯಾಲೆನ್ಸ್ ಕಡಿಮೆ ಆಗುತ್ತೆ, ಓಡಾಟ ಕಡಿಮೆ ಆಗುತ್ತೆ, ಮತ್ತು ಮೂಳೆ ಸವಿಯುತ್ತೆ. ಸ್ವಲ್ಪ ಬಿದ್ದರೂ ಕೈ ಕಾಲು ಮುರಿದು ಬಿಡೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಮೂಳೆಗಳ ಆರೋಗ್ಯ ಕಾಪಾಡ್ಕೋಬೇಕು ಅಂತಂದರೆ ಮೊದಲು 35ಇಂದನೇ ಎಕ್ಸಸೈಸ್ ಮಾಡಬೇಕು, ರೆಸಿಸ್ಟೆನ್ಸ್ ಎಕ್ಸಸೈಸ್ ಮಾಡಬೇಕು, ಮತ್ತು ಜಾಸ್ತಿ ಒಳ್ಳೆ ಪೌಷ್ಟಿಕಾಂಶ ತೊಗೋಬೇಕು, ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ ತೊಗೋಬೇಕು. 40 ಮೇಲೆ ಎಲ್ಲ ಹೆಂಗಸರು ಕ್ಯಾಲ್ಶಿಯಂ ತೊಗೋಬೇಕು ಪ್ರತಿದಿನ. ಇದು ಮುಖ್ಯವಾಗಿ ಬೇಕಾಗಿರುವಂಥದ್ದು ಮ್ಯಾಮ್. ಯಾಕಂದ್ರೆ ಆಫ್ಟರ್ ಡೆಲಿವರಿ ನೀವು ಹೇಳ್ದಂಗೆ ಬೋನ್ ಡೆನ್ಸಿಟಿ ತುಂಬಾ ಕಡಿಮೆ ಆಗುತ್ತೆ ಅಂತ ಹೇಳಿ, ಆಮೇಲೆ ಆ ಸಂದರ್ಭದಲ್ಲಿ ಈ ಮೆಡಿಕಲ್ ಸ್ಟೋರ್ ಅಲ್ಲಿ ಸಿಗುವಂತ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ ಈ ತರದೆಲ್ಲ, ಇದು ನಾವು ವೈದ್ಯರ ಹತ್ರ ಸಜೆಷನ್ ತೆಗೆದುಕೊಂಡು ತಗೋಬೇಕಾ, ಅಥವಾ ಒಂದು 30 ವರ್ಷ ಆದ್ಮೇಲೆ ಹಾಸ್ಪಿಟ್ಲಿಂದ ಅಥವಾ ನಾವು ಮೆಡಿಕಲ್ ಸ್ಟೋರ್ಗೆ ಹೋಗ್ಬಿಟ್ಟು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ತಗೋಬೋದಾ? ಹೇಗೆ? ಎಷ್ಟೋ ಹೆಣ್ಮಕ್ಳ ಪ್ರಶ್ನೆಗಳಿದು. ಖಂಡಿತ. ಒಂದು ಎಲ್ಲ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸು ಒಳ್ಳೆಯದೇ ಇರುತ್ತೆ. ಸೊ ಕ್ಯಾಲ್ಶಿಯಮ್ನಲ್ಲಿ ನಾವೊಂದು ಡಯಟ್ನಲ್ಲಿ ಕ್ಯಾಲ್ಶಿಯಮ್ ಅಂದರೆ ಹಾಲು, ಮೊಸರು, ಡೈರಿ ಪ್ರಾಡಕ್ಟ್ಸ್, ಆ್ಯಂಡ್ ದೆನ್ ರಾಗಿ ಕಂಟೈನ್ಸ್ ಗುಡ್ ಕ್ಯಾಲ್ಶಿಯಮ್, ಮತ್ತು ವೆಜಿಟೇಬಲ್ಸ್, ಇದನ್ನ ನಾವು ಜಾಸ್ತಿ ಮಾಡ್ಕೋಬೇಕು. ಒಂದು ಪ್ಲಸ್ ಕ್ಯಾಲ್ಶಿಯಂ ಸಪ್ಲಿಮೆಂಟ್ ಏನು ತೊಗೊತಾರೆ, ಅದರ ಡಿಫ್ರೆಂಟ್ ಮಾಲಿಕ್ಯೂಲ್ಸ್, ಕ್ಯಾಲ್ಶಿಯಂ ಕಾರ್ಬೋನೇಟ್ ಇರುತ್ತೆ, ಕ್ಯಾಲ್ಶಿಯಂ ಸಿಟ್ರೇಟ್, ಮ್ಯಾಲಿಯೇಟ್ ಇರುತ್ತೆ, ಕೆಲವೊಂದು ಕೋರಲ್ ಕ್ಯಾಲ್ಶಿಯಂ ಇರುತ್ತೆ. ಡಸಂಟ್ ಮ್ಯಾಟರ್, ಯಾವುದೇ ಕ್ಯಾಲ್ಶಿಯಂ ಆದರೂ ಪರವಾಗಿಲ್ಲ, ಆದರೆ ಅದ್ರ ಜೊತೆಗೆ ವೈಟಮಿನ್ ಡಿ ಇರಬೇಕು. ಬಿಕಾಸ್ ನಾವು ಬಿಸಿಲಲ್ಲಿ ಓಡಾಡ್ತಾ ಇಲ್ಲ. ನಾವೆಲ್ಲರೂ ಬಿಸಿಲಲ್ಲಿ ಓಡಾಡೋರು ಏನು ಮಾಡ್ತೀವಿ, ಸಣ್ಣ ಸ್ಕ್ರೀನ್ ಹಾಕ್ಕೊಂಡು ಓಡಾಡ್ತೀವಿ. ಸೊ ಪ್ರತಿಯೊಬ್ಬರೂ ಗಂಡಸರಾಗಲಿ ಹೆಂಗಸರಾಗಲಿ 11 ಗಂಟೆಯಿಂದ 3 ಗಂಟೆ ಒಳಗಡೆ 15 ನಿಮಿಷ, ನಾವೀಗೇನು ಬಟ್ಟೆ ಹಾಕ್ಕೊಂಡಿದ್ವಿ, ಈ ಕತ್ತು, ಮುಖ, ಕೈ ಎಕ್ಸ್ಪೋಸ್ ಆದರೂ ಸಾಕು. 11 to 3 o'clock ಬಿಸಿಲಲ್ಲಿ 15 ನಿಮಿಷ ನಾವು ಎಕ್ಸ್ಪೋಸ್ ಆಗಬೇಕು. ಬಟ್ ಅನ್ಫಾರ್ಚುನೇಟ್ಲಿ ನಾವು ಆ ಟೈಮ್ನಲ್ಲಿ ಆಫೀಸಲ್ಲಿ ಕೂತಿರ್ತೀವಿ, ಇಲ್ಲ ಸನ್ಸ್ಕ್ರೀನ್ ಹಾಕ್ಕೊಂಡ್ಬಿಡ್ತೀವಿ, ಕಪ್ಪಾಗ್ತೀವಿ ಅಂತ. ಸೊ ಹಾಗಾಗಿ ವಿಟಮಿನ್ ಡಿ ಡಿಫಿಷಿಯನ್ಸಿ ಇಸ್ ವೆರಿ ಕಾಮನ್. ಈ ವಿಟಮಿನ್ ಡಿ ಡಿಫಿಷಿಯನ್ಸಿ ಇತ್ತು ಅಂದರೆ BP, ಶುಗರ್ ಬರೋ ರಿಸ್ಕು, ಇವೆಲ್ಲ ಕಾಂಪ್ಲಿಕೇಶನ್ಸ್ ಇರುತ್ತೆ. ಸೊ ಆಲ್ ವಿಮೆನ್ ಹ್ಯಾವ್ ಟು ಟೇಕ್ ಕ್ಯಾಲ್ಶಿಯಮ್ ಆಫ್ಟರ್ 40 ಇಯರ್ಸ್. ಕ್ಯಾಲ್ಶಿಯಮ್ ವಿತ್ ವಿಟಮಿನ್ ಡಿ ಸಪ್ಲಿಮೆಂಟ್ ಇರುತ್ತೆ, ಅದನ್ನ ತೊಗೋಬೇಕು. ತುಂಬ ಕಾಮನ್ ಕ್ವೆಶ್ಚನು, ಮೇಡಮ್ ಕ್ಯಾಲ್ಶಿಯಮ್ ತೊಗೊಂತು ಅಂತಂದರೆ ಕಿಡ್ನಿ ಸ್ಟೋನ್ ಆಗುತ್ತಾ ಅಂತ ಕೇಳ್ತಾರೆ.
ಕಿಡ್ನಿ ಸ್ಟೋನ್ ಆಗಲ್ಲ. ತುಂಬ ಜಾಸ್ತಿ ಡೋಸ್ ತೊಗೊಂಡ್ರೆ ಆಗ್ಬೋದು. ಬಟ್ ರೆಗ್ಯುಲರ್ ಕ್ಯಾಲ್ಶಿಯಮ್ ಎಷ್ಟು ನಮಗೆ ಎಲಿಮೆಂಟಲ್ ಕ್ಯಾಲ್ಶಿಯಮ್ 500 ಮಿಲಿಗ್ರಾಮ್ಸ್ ಬೇಕು, ವಿತ್ ವಿಟಮಿನ್ ಡಿ 400 ಯೂನಿಟ್ಸ್. ಇದನ್ನು ದಿನ ಎಲ್ಲ ಹೆಂಗಸರು 40 ಮೇಲೆ ತೊಗೋಬೇಕು. ಓಕೆ, ತುಂಬಾ ಒಳ್ಳೆ ಮಾಹಿತಿ ನೀಡಿದ್ರಿ ಮ್ಯಾಮ್ ಇದಕ್ಕೆ ಸಂಬಂಧಪಟ್ಟಂಗೆ. ಇನ್ನು ಈ ಮೆನೋಪಾಸ್ ಹತ್ರ ಆಗುವಂತ ಸಂದರ್ಭದಲ್ಲಿ ಕೆಲವು ಮಹಿಳೆಯರನ್ನ ನಾವು ಗಮನಿಸಿರುವಂತದ್ದೇನು ಅಂತಂದ್ರೆ ಓವರ್ ಬ್ಲೀಡಿಂಗ್ ಆಗ್ತಾ ಇರುತ್ತೆ, ತಿಂಗಳಾನ್ ಗಂಟೆ ಬ್ಲೀಡಿಂಗ್ ಆಗುತ್ತೆ. ಸೊ ಇದು ಮೆನೋಪಾಸ್ಗೆ ಹತ್ರವಾಗಿದಂತ ಸಂದರ್ಭದಲ್ಲಿ ಕೊನೆ ಘಳಿಗೆನಲ್ಲೂ ಕೂಡ ಅವರು ಯೂಟ್ರಸ್ ಅನ್ನ ತೆಗೆಸಿರುವಂತದ್ದು ಕೂಡ ನಾವು ಗಮನಿಸಿದ್ವಿ. ಇದು ಯಾಕೆ ಅಂತ ಡಾಕ್ಟರ್? ಹಾಗಾದ್ರೆ 20% ಆಫ್ ವಿಮೆನ್ ಆಯಿತಾ ನಿಯರಿಂಗ್ ಮೆನೋಪಾಸ್ ಅವ್ರು ಆಫ್ಟರ್ 40 ಇಯರ್ಸ್ನಲ್ಲಿ ನಮ್ಮ ಹತ್ರ ತುಂಬ ಕಾಮನ್ ಆಗಿ ಬರ್ತಾರೆ. ಆಲ್ಮೋಸ್ಟ್ 20%. ನಾನು ದಿನಕ್ಕೆ 50 ಪೇಷಂಟ್ ನೋಡಿದ್ರೆ ಒಂದು 10 ಜನ ಬ್ಲೀಡಿಂಗ್ ಪ್ರಾಬ್ಲಮಲ್ಲೇ ಬರ್ತಾರೆ. ಅವರಿಗೆ ಹೆವಿ ಬ್ಲೀಡಿಂಗ್ ಆಗುತ್ತೆ. ಹೆವಿ ಬ್ಲೀಡಿಂಗ್ ನಿಯರ್ ಮೆನೋಪಾಸ್ ಈಸ್ ನಾಟ್ ನಾರ್ಮಲ್. ತುಂಬ ಜನ ಅನ್ಕೋತಾರೆ ನಾನು ಮೆನೋಪಾಸ್ ಆಗ್ತಾ ಇದೆ, ಎಲ್ಲ ಕ್ಲೀನಾಗಿ ಹೋಗ್ತಾ ಇದೆ, ಹೋಗ್ಬಿಡ್ಲಿ. ಹೆವಿ ಬ್ಲೀಡಿಂಗ್ ಅಂತ ಹೆಂಗಂತೀರಾ, ಮೋರ್ ದೆನ್ 5 ಡೇಸ್ ನಾರ್ಮಲ್ ಅಂದರೆ 8 ದಿನ 10 ದಿನ ಬ್ಲೀಡಿಂಗ್ ಆಗೋದು ನಾರ್ಮಲ್ ಅಲ್ಲ. ಮತ್ತು ಇಫ್ ಯು ಆರ್ ಪಾಸಿಂಗ್ ಕ್ಲಾಟ್ಸ್, ಪೀಸ್ ಥರ ಹೋಗ್ತಾ ಇದೆ ಅಂದರೆ ನಾರ್ಮಲ್ ಅಲ್ಲ. ಆ್ಯಂಡ್ ಇಫ್ ಯು ಆರ್ ಫೀಲಿಂಗ್ ಟಯರ್ಡ್, ಈಗ ಸಪೋಸ್ ನೀವು ರೆಗ್ಯುಲರ್ ವರ್ಕ್ ಮಾಡ್ತೀರಿ, ಪೀರಿಯಡ್ ಆಗಿ ಪರವಾಗಿಲ್ಲ ವರ್ಕ್ ಮಾಡ್ತಿದ್ದೀನಿ ಅಂತ ವರ್ಕ್ ಮಾಡಿದ್ರೆ ಓಕೆ. ಬಟ್ ಪೀರಿಯಡ್ ಆದ ತಕ್ಷಣ ನನ್ನ ಕೈಲಿ ಆಗೋದೇ ಇಲ್ಲ ಅಂತ 5 ದಿನ ಮಲ್ಕೊಳ್ಳೋ ಹೆಂಗಸರು ಇರ್ತಾರೆ. ದಟ್ ಈಸ್ ನಾಟ್ ನಾರ್ಮಲ್. ಪ್ಲಸ್ ಆಲ್ಸೋ ನಿಮ್ಮದು ಹಿಮೋಗ್ಲೋಬಿನ್ ಏನು ನಾವೇನು ಕಬ್ಬಿಣದ ಅಂಶ ಮತ್ತು ಐರನ್ ಮತ್ತು ಗ್ಲೋಬಿನ್ ಸೇರಿ ಹಿಮೋಗ್ಲೋಬಿನ್ ಏನಿರುತ್ತೆ, ರಕ್ತ ಕಡಿಮೆ ಆಗಿದೆ ಅಂತ ಹೇಳ್ತಾರಲ್ಲ, ಅದು ಮೋರ್ ದೆನ್ 12 ಇರಬೇಕು. ಅದು ಲೆಸ್ ದೆನ್ 10ಗೆ ಬಂತು ಅಂದರೆ ಡೆಫಿನೆಟ್ಲಿ ದಟ್ ಈಸ್ ಹೆವಿ ಬ್ಲೀಡಿಂಗ್. ಸೊ ಹೆವಿ ಬ್ಲೀಡಿಂಗ್ ಡ್ಯೂರಿಂಗ್ ಮೆನೋಪಾಸ್ ಇಸ್ ನಾಟ್ ನಾರ್ಮಲ್. ನಮ್ಮ ಅಮ್ಮಂಗೂ ಆಗ್ತಾ ಇತ್ತು, ಅಕ್ಕಂಗೂ ಆಗ್ತಾ ಇತ್ತು, ಆಮೇಲೆ ನಿಂತೋಯ್ತು ಸಡನ್ ಆಗಿ ಅಂತ ಅಂತಾರೆ. ಎಷ್ಟೋ ಮಹಿಳೆಯರು ಎಡಬೋದೇ ಇಲ್ಲಿ, ಮೆನೋಪಾಸ್ ಹತ್ರ ಇದ್ದೀನಿ ಅದಕ್ಕಾಗಿ ಈ ತರ ಆಗ್ತಿದೆ, 1 ಮಂತ್ ಸರಿ ಹೋಗುತ್ತೆ ಅಂತ ಹೇಳಿ ನೆಗ್ಲೆಕ್ಟ್ ಮಾಡ್ತಾರೆ. ಆದ್ರೆ ಅದು ಸಿವಿಯಾರಿಟಿಯನ್ನ ಪಡೆದುಕೊಳ್ತಾ ಇರುತ್ತೆ ಅಂತ. ಸೊ ಈ ಹೆವಿ ಬ್ಲೀಡಿಂಗ್ ಆಗಿರೋದ್ರಿಂದ 2 ಪ್ರಾಬ್ಲಮ್ಸ್ ಆಗ್ಬೋದು. ಒಂದು, ಹೆವಿ ಬ್ಲೀಡಿಂಗ್ ಆಗಿ ಹಿಮೋಗ್ಲೋಬಿನ್ ಕಡಿಮೆ ಆಗಿ ಸುಸ್ತಾಗುತ್ತೆ. 7 ಗ್ರಾಮ್ಸ್ 6 ಗ್ರಾಮ್ಸ್ 8 ಗ್ರಾಮ್ಸ್ ಆ ಥರ ತುಂಬ ಅವ್ರಿಗೆ ಕೈನಲ್ಲಿ ಕೆಲಸ ಮಾಡೋಕ್ಕಾಗಲ್ಲ, ಎಫಿಷಿಯನ್ಸಿ ಕಡಿಮೆ ಆಗುತ್ತೆ. ಎರಡನೇದು ಏನಾಗುತ್ತೆ, ಒಳಗಡೆ ಏನೋ ಪ್ರಾಬ್ಲಮ್ ಇರುತ್ತೆ, ಇಲ್ಲ ಯೂಟ್ರಸ್ನಲ್ಲಿ ಗೆಡ್ಡೆಗಳಿರ್ತವೆ, ಫೈಬ್ರಾಯ್ಡ್ಸ್ ಅಂತ, ಇಲ್ಲಾಂದರೆ ಕೆಲವೊಮ್ಮೆ ಅಬ್ನಾರ್ಮಲ್ ಯೂಟ್ರೈನ್ ಬ್ಲೀಡಿಂಗ್ ಅಂತೀವಿ. ಯೂಟ್ರಸ್ ನೋಡೋಕ್ಕೆ ನಾರ್ಮಲ್ ಆಗಿದ್ರು ಒಳಗಡೆ ಎಂಡೋಮೆಟ್ರಿಯಲ್ ಥಿಕ್ನೆಸ್ ಜಾಸ್ತಿ ಇರುತ್ತೆ, ಮುಂದೆ ಕ್ಯಾನ್ಸರ್ ಟರ್ನ್ ಆಗುವ ರಿಸ್ಕ್ ಇರುತ್ತೆ. ಸೊ ಹಾಗಾಗಿ 40 ಇಯರ್ಸ್ ಎನಿ ಟೈಮ್ 40 ಇಯರ್ಸ್ ಒಂದೇ ಅಂತಂದರೆ ಯಾರಿಗಾದ್ರೂ ಬ್ಲೀಡಿಂಗ್ ಜಾಸ್ತಿ ಆಯಿತು ಒಂದ್ಸರಿ ಡಾಕ್ಟರ್ ಹತ್ರ ಹೋಗಲೇಬೇಕು. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರ್ಬೋದು, ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು, ಇಲ್ಲ PCOS ಇರ್ಬೋದು, ಇವೆಲ್ಲ ಹೆವಿ ಬ್ಲೀಡಿಂಗ್ನ ಕಾಸ್ ಮಾಡುತ್ತೆ. ಓಕೆ, ಈ ಮೆನೋಪಾಸ್ ಆದ ನಂತರದಲ್ಲೂ ಕೂಡ ಏನಾದರೂ ಮಹಿಳೆಗೆ ಈ ಮಾನಸಿಕ ಹಿಂಸೆ ಆಗುವಂಥದ್ದು ಅಥವಾ ಸ್ಟ್ರೆಸ್ಸು, ಸ್ಲೀಪ್ಲೆಸ್ ನೈಟ್ಸು ಇದೆಲ್ಲ ಫೇಸ್ ಮಾಡ್ತಾರಾ ಅಂತ? ಖಂಡಿತ. ಈಗ ಒಂದ್ಸತಿ ಒಂದು 45-46 ಇಯರ್ಸ್ಗೆ ಮೆನೋಪಾಸ್ ಆಗುತ್ತೆ. ಸೊ ಹೌ ಡು ಐ ಟೆಲ್? ಎಲ್ಲರೂ ಕೇಳ್ತಾರೆ, ಒಂದು 3 ಮಂತ್ಸ್ ಮಿಸ್ ಮೇಡಮ್ ನನಗೆ ಮೆನೋಪಾಸ್ ಆಗೋಯ್ತಾ ಮೆನೋಪಾಸ್ ಅಂತ ಕೇಳ್ತಾರೆ. ಆದರೆ ನಾವು ಯಾವಾಗ ಮೆನೋಪಾಸ್ ಅಂತ ಹೇಳ್ತೀವಿ ಅಂದರೆ 1 ವರ್ಷ ಅವ್ರಿಗೆ ಪೀರಿಯಡ್ಸ್ ಆಗಬಾರ್ದು ಕಂಟಿನ್ಯೂಸ್ ಆಗಿ. 3 ಮಂತ್ಸ್ 6 ಮಂತ್ಸ್ 8 ಮಂತ್ಸ್ ನಾಟ್ ಮೆನೋಪಾಸ್, ಇಟ್ ಈಸ್ ಪೆರಿ ಮೆನೋಪಾಸ್, ಯು ಆರ್ ನಿಯರಿಂಗ್ ಮೆನೋಪಾಸ್. 1 ಇಯರ್ ಕ್ಯಾಲೆಂಡ್ರಲ್ಲಿ ನಿಮಗೆ ಪೀರಿಯಡ್ ಆಗಲಿಲ್ಲ ಅಂದರೆ ಓಕೆ ನಾವು ಯು ಹ್ಯಾವ್ ಮೆನೋಪಾಸ್ಡ್ ಅಂತ ನಾವು ಡಿಕ್ಲೇರ್ ಮಾಡ್ತೀವಿ. ಅರ್ಥ ಆಯ್ತಾ? ಸೊ ಮೆನೋಪಾಸ್ ಡೆಫಿನೇಷನ್ ಅಂದರೆ 12 ಕಾನ್ಸಿಕ್ಯೂಟಿವ್ ಮಂತ್ಸ್ ಯು ಶುಡ್ ನಾಟ್ ಹ್ಯಾವ್ ಪೀರಿಯಡ್ಸ್. ಓಕೆ, ಅರ್ಥ ಆಯ್ತಾ? ಸೊ ಒಂದ್ಸತಿ ಮೆನೋಪಾಸ್ ಆದಮೇಲೆ ಅವ್ರಿಗೇನಾಗುತ್ತೆ, ಆ ಸಡನ್ನಾಗಿ ಒಂದು ಪೆರಿಮೆನೋಪಾಸಿಂದ ಕಡಿಮೆ ಆಗ್ತಾ ಬರೋ ಒಂದು ಈಸ್ಟ್ರೋಜನ್ ಪ್ರೊಜೆಸ್ಟರಾನ್ ಹಾರ್ಮೋನ್ ಸಡನ್ನಾಗಿ ಡ್ರಾಪ್ ಆಗುತ್ತೆ. ಸೊ ಹಾಗಾದ್ರೆ ಈ ಮೆನೋಪಾಸ್ ಅನ್ನೋದು ಒಂದೇ ಸರಿ ನಿಲ್ಲುವಂಥದ್ದಲ್ಲ. ಇಲ್ಲ 12 ಮಂತ್ಸ್ ಆಗಲಿಲ್ಲ ಅಂದರೆ ನಾವು ಹೇಳೋದು, ಈಗ 7 ಮಂತ್ಸ್ ಆಗಿದೆ ಅಂದರೆ 5 ಮಂತ್ಸ್ ಬಿಟ್ಕೊಂಡು ಬಂದು ಇರ್ತೀವಿ ನಾವು. ಅರ್ಥ ಆಯ್ತಾ? ಬಿಕಾಸ್ ಎನಿ ಬ್ಲೀಡಿಂಗ್ ಆಫ್ಟರ್ ಮೆನೋಪಾಸ್ ಇಸ್ ವೆರಿ ರಿಸ್ಕಿ. ಈಗ ಸಪೋಸ್ ನೀವು 1 ಇಯರ್ ಬ್ಲೀಡಿಂಗ್ ಆಗದೆ ಸಡನ್ನಾಗಿ 60ಕ್ಕೆ ಬ್ಲೀಡಿಂಗ್ ಕಾಣಿಸ್ಕೊಂಡ್ರೆ ದೇರ್ ಈಸ್ ಅ ಸಾಲಿಡ್ ರಿಸ್ಕ್ ಆಫ್ 20% ಆಫ್ ಕ್ಯಾನ್ಸರ್ಸ್. ಸೊ ಹಾಗಾಗಿ ನಾವು ಅದಕ್ಕೆ ಭಾಳ ಒಂದು ಇಂಪಾರ್ಟೆನ್ಸ್ ಕೊಡ್ತೀವಿ, ದಟ್ ಈಸ್ ಬ್ಲೀಡಿಂಗ್ ಆಫ್ಟರ್ ಮೆನೋಪಾಸ್. ಈಗ 50ಕ್ಕೆ ನಿಂತೋಗಿದೆ, 58ಕ್ಕೆ ಸಡನ್ನಾಗಿ ಬ್ಲೀಡಿಂಗ್ ಅಂತ ಬಂತು ಅಂದರೆ 20% ಜನರಿಗೆ, ಅಂದರೆ 10ರಲ್ಲಿ 2ರಿಗೆ ಕ್ಯಾನ್ಸರ್ ಇರುವ ಸಾಧ್ಯತೆ ಇರುತ್ತೆ. ಸೊ ಮುಂದೆ ಒಂದೊಂದು 10%ಗೆ ಕ್ಯಾನ್ಸರ್ ಆಗುವ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ನಾವು ಸ್ವಲ್ಪ ಬ್ಲೀಡಿಂಗ್ ಹೆಚ್ಚು ಕಡಿಮೆ ಆದ ತಕ್ಷಣ ನಿನಗೆ ಮೆನೋಪಾಸ್ ಆಗಿದೆ, ಕ್ಯಾನ್ಸರ್ ಆಗುತ್ತೆ ಅಂತ ಹೆದರ್ಸಂಗಿಲ್ಲ. 1 ಇಯರ್ ನಿಲ್ಲಬೇಕು, ಅದಾದಮೇಲೆ ಬ್ಲೀಡಿಂಗ್ ಆದರೆ ನಾವು ಅಬ್ನಾರ್ಮಲ್ ಅಂತ ಹೇಳೋದು.